ಎಲ್ರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಇದು ಪಾಪ್ಕಾರ್ನ್ ಅಥವಾ ಎಳ್ಳಿನ ಜೋಳ ಅಂತೀವಿ. ಈ ಎಳ್ಳಿನ ಜೋಳ ಮನೆಯಲ್ಲೇ ಮಾಡ್ಬೋದು ಈಸಿಯಾಗಿ. ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಒಂದು ಪಾತ್ರೆಗೆ 2-3 ಬೌಲ್ ನೀರಿಟ್ಟು ಕುದಿಯಕ್ಕಿಟ್ಟಿದ್ದೆ. ಅದಕ್ಕೆ 1 ಬೌಲ್ನಷ್ಟು ಎಳ್ಳಿನ ಜೋಳ ಅಥವಾ ಕಾರ್ನ್ ಜೋಳ ಅಂದರೆ ಇದು ಚಿಕ್ಕದಾಗಿರುತ್ತದೆ, ಕಾಳುಗಳು ಚಿಕ್ಕದಾಗಿರುವಂಥ ಕಾಳಿದು. ಇದಕ್ಕೆ ಉತ್ತರ ಕರ್ನಾಟಕದ ಸೈಡು ಎಳ್ಳಿನ ಜೋಳ ಅಂತಾರೆ. ಇದು ಕಿರಾಣಿಗಳಲ್ಲಿ ಸಿಗುತ್ತೆ. ಕುದಿಯುವ ನೀರಿಗೆ ಹಾಕಿದಾಗ 1-2 ನಿಮಿಷ ಕುದ್ರೆ ಸಾಕು, ತೆಗೆದುಬಿಡಬೇಕು. ಯಾಕಂದರೆ ಕಾಳುಗಳು ಮೇಲೆ ಬಂದಾಗ ಅದು ಕುದ್ದಿದೆ ಅಂತ ಅರ್ಥ. ಬಿಸಿ ಇರುವಾಗ ಸ್ವಲ್ಪ 1-2 ನಿಮಿಷ ತಣ್ಣಗಾಗಿ ಬಿಡಬೇಕು. ಆನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ತಣ್ಣಗಾಗಕ್ಕೆ ಒಣ ಹಾಕಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ 1-2 ನಿಮಿಷ ಬಿಟ್ಟ ತಕ್ಷಣ ಎಳ್ಳನ್ನು ಹುರ್ಕೊಳ್ಬೋದು. ಟೈಮ್ ಇದ್ದರೆ 1 ಡೇ ಅಥವಾ 1 ನೈಟು 1 ಡೇ ಒಣಗಿಸ್ಬಿಟ್ಟು ಹುರಿಬೋದು. ನೋಡಿ, ಈಗೆಲ್ಲ ನೀಟಾಗಿ ಒಣಗಿದೆ, ಎಲ್ಲ ಡ್ರೈ ಆಗಿದೆ, ಕಾಳುಗಳು ಪೂರ್ಣ ಡ್ರೈ ಆಗಿದೆ. ಇದಕ್ಕೇನು ಬೇಕು ಅಂತ, ಹೇಗೆ ಹುರಿಯೋದು ಅಂತ ನೋಡೋಣ. ನಾನು ಮೊದಲು 2 ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಟೀ ಶರ್ಟ್ ಆ ಕಡೆ ಈ ಕಡೆ ಕಟ್ ಮಾಡಿದ್ದು, ಪ್ಯೂರ್ ಕಾಟನ್ ಇದ್ದಿದ್ದು. 2 ಅಂಕು ಬೇಕೇ ಬೇಕು, ಕಾಟನ್ನೇ ಇರಬೇಕು. ಪಾಲಿಸ್ಟ್ರು, ಲೈಲಾನ್ ಯಾವ ಬಟ್ಟೆ ಯೂಸ್ ಆಗಲ್ಲ. ಈ ಥರ ಬುಟ್ಟಿ ಇರಬೇಕು. ತುಂಬ ಹುರಿದಾದರೆ ಈ ಥರ ಬುಟ್ಟಿ ಒಳ್ಳೆಯದು, ಯಾಕಂದರೆ ಅವು ಸಿಡಿಯುತ್ತೆ ಹುರಿಬೇಕಾದ್ರೆ. ಇಲ್ಲ ಅಂದರೆ ಈ ಥರ ಬಾಳಿಗೆ ಇರಬೇಕು. ನಿಮಗೆ ಇವು 2 ಸೆಟ್ ಆಗಲ್ಲ ಅಂದರೆ ಕುಕ್ಕರಲ್ಲೂ ಹುರಿಬೋದು. ನೋಡಿ, ನಾನೀಗ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮುಷ್ಟಿಯಿಂದ 2 ಮುಷ್ಟಿ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ಹುರಿಬೇಕು. ತುಂಬ ಹಾಕಿದರೆ ಹಿಂದೆ ಕಾಳುಗಳು ಉಳಿದು ಬಿಡುತ್ತವೆ, ಎಲ್ಲವೂ ಅರಳು ಆಗಲ್ಲ. ಚೆನ್ನಾಗಿ ಕಾದಿರಬೇಕು ಬಾಣಲೆ. ಮೊದಲು ಒಂದು ಕಟ್ಟಿಗೆ ಸ್ಪೂನಿಂದ ಈ ಥರ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಒಂದೊಂದಾಗಿ ಅವು ಅರಳು ಆಗುತ್ತವೆ. ನೋಡ್ತಾ ಇದ್ದೀರಾ, ಈ ರೀತಿ ಇದೆಲ್ಲ ಸಿಡಿದು ಹೊರಗಡೆ ಬೀಳುತ್ತೆ. ಆವಾಗ ನಾವು ತಕ್ಷಣವೇ ಕಾಟನ್ ಬಟ್ಟೆ ಹಾಕಿಬಿಡಬೇಕು. ಹಾಕಿ ಇನ್ನೊಂದು ಕಾಟನ್ ಬಟ್ಟೆ ತಗೊಂಡು ಈ ರೀತಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಸಿಡಿಯುತ್ತೆ. ಅದಕ್ಕಾಗಿ ಬಟ್ಟೆ ಹಾಕೋದು. ಬಟ್ಟೆ ಹಾಕದೆ ನೀವು ಹುರಿದ್ರೆ 1 ಕಾಳು 1 ಪಾಪ್ಕಾರ್ನು ಬಾಳಿಗೆಯಲ್ಲಿ ಇರೋದಿಲ್ಲ, ಎಲ್ಲವೂ ಹೊರಗಡೆ ಚೆಲ್ಲಿಬಿಡುತ್ತೆ. ಅದಕ್ಕಂತೆ ಬಟ್ಟೆನೇ ಹಾಕ್ಕೊಳ್ಬೇಕು. ಹುರಿಯೋ ಸೌಂಡು ಪೂರ್ಣ ನಿಂತಾಗ ನಾವು ಈ ಪಾಪ್ಕಾರ್ನನ್ನು ಹೊರಗಡೆ ತೆಗೆದು ಹಾಕ್ಕೊಳ್ಬೇಕು. ಮನೆಯಲ್ಲಿ ಆರೋಗ್ಯಕರವಾದ ಪಾಪ್ಕಾರ್ನ್ ಮಾಡ್ಕೊಳ್ಳೋದು ಒಳ್ಳೆಯದು. 1 ತಿಂಗಳಾದರೂ ಏನೂ ಆಗೋಲ್ಲ, ಕೆಡೋದಿಲ್ಲ. ಇದು ಏನು ಹೊರಗಡೆಯಿಂದ ತರೋಕ್ಕಿಂತ ನಾವು ಮನೆಯಲ್ಲೇ ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ನಾನೀಗ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ. ಮೊದಲು ಈ ಥರ ಸ್ಪೂನಿಂದ ಕೈ ಆಡಿಸಿ ಆಮೇಲೆ ಒಂದೊಂದಾಗಿ ಅವು ಅರಳು ಆಗುವಾಗ ಬಟ್ಟೆ ಹಾಕ್ಕೊಳ್ಬೇಕು. ಬಟ್ಟೆ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡ್ರೆ ಒಳ್ಳೆಯದು. ನೋಡಿ, ಯಾವಾಗಲೂ ಬಾಣಲೆ ಚೆನ್ನಾಗಿ ಕಾದಿರಬೇಕು. ಉರಿನೂ ಜೋರಾಗಿ ಇರಬೇಕು. ಇದಕ್ಕೆ ಕಡಿಮೆ ಉರಿ ಇದ್ದರೆ ಚೆನ್ನಾಗಿ ಅರಳೋದಿಲ್ಲ ಕಾಳುಗಳು. ಈ ಥರ ಬಟ್ಟೆ ಹಾಕಿ ಕಟ್ಟಿಗೆ ಸ್ಪೂನಿಂದಾದರೂ ನೀವು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈಗ ನಾಗರ ಪಂಚಮಿಗೆ ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು
ಹುರಿತಾರೆ. ನೀವು ಹಾಲು ಹಾಕೋಕ್ಕೆ ಬೇಕು ಅಂತ. ಇದೇ ರೀತಿ ನೀವು ಮನೆಯಲ್ಲಿ ಈ ಥರ ಮಾಡಿಕೊಂಡು ಇಟ್ಕೊಂಡು ಇದನ್ನು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಹಬ್ಬ ಆದಮೇಲೆ. ನಾವು ಹೊರಗಡೆ ಎಷ್ಟೋ ದುಡ್ಡು ಕೊಟ್ಟು ಪಾಪ್ಕಾರ್ನ್ ತಿಂತೀವಿ. ಅದನ್ನು ನೋಡಿದರೆ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು. 7 ನಿಮಿಷದಲ್ಲಿ ಇದು 1 ಬೌಲ್ ಅರಳು ಹುರ್ಕೊಂಡಿದ್ದೀನಿ ನಾನು. ತುಂಬ ಟೈಮ್ ಬೇಕಾಗಲ್ಲ ಇದಕ್ಕೇನು. ಆಮೇಲೆ ಇವನ್ನು ಕ್ಲೀನಾಗಿ ಮರಕ್ಕೆ ಹಾಕ್ಕೊಂಡು ಈ ರೀತಿ ಒಣದು ಮುಂದಿನ ನೀಟಾಗಿರುವಂಥ ಅರಳುಗಳನ್ನು ಒಂದು ಕಡೆ ಹಾಕ್ಕೊಳ್ಬೇಕು. ಹಿಂದಿನದನ್ನು ತೆಗೆದಿಟ್ಕೊಳ್ಬೇಕು ಕಾಳುಗಳನ್ನು. ಅದನ್ನು ಮತ್ತೆ ಎದಕ್ಕಾದ್ರೂ ಸೇರಿಸ್ಬೋದು. ಅಳ್ಳಿಟ್ಟು ಮಾಡಬೇಕಾದ್ರೆ ಆ ಹಿಟ್ಟಿಗೆ ಅದು ನೀವು ಮಿಕ್ಸಿ ಮಾಡಿ ಹಾಕ್ಕೋಬೋದು. ಕಾಳುಗಳನ್ನು ಇದ್ರ ಜೊತೆನೇ ಇಡಬಾರ್ದು. ಆಗಲೇ ಅರಳು ಮಾಡಿದ ತಕ್ಷಣವೇ ಇವನ್ನ ಒಂದೊಂದು ತಗೊಳ್ಬೇಕು. ಈ ಕಾಳನ್ನು ನಾವು ಅಳ್ಳಿಟ್ಟು ಮಾಡ್ತೀವಿ, ಆವಾಗ ಹಿಟ್ಟು ಮಾಡಿಕೊಂಡು ಸೇರಿಸ್ಕೋಬೋದು. ಇದರಲ್ಲೇ ಇವು ಬೆಚ್ಚಗೆ ಇರುವಾಗಲೇ ನಾವು ಒಂದು ಕವರ್ಗೆ ಅಥವಾ ಬಾಕ್ಸಲ್ಲಿ ಹಾಕಿಡಬೇಕು. ಏಕೆಂದರೆ ತಣ್ಣಗಾದ್ಮೇಲೆ ಮೆತ್ತಗಾಗಿಬಿಡುತ್ತೆ. ಅದಕ್ಕಾಗಿ ಇದು ಕ್ರಿಸ್ಪಿ ಇರಬೇಕಂದ್ರೆ ಒಂದು ಡಬ್ಬದಲ್ಲಿ ಅದು ಕರಿ ಮೇಲೆ ಹಾಕಿಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.